ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನಲ್ಲಿ ಆರ್ಎಸ್ಎಸ್ ಪಥಸಂಚಲನ ಕಳೆಗಟ್ಟಿತ್ತು. ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ನೇತೃತ್ವದಲ್ಲಿ ರೂಟ್ ಮಾರ್ಚ್ ನಡೆಯಿತು. ಪೊಲೀಸ್ ಸೆಕ್ಯೂರಿಟಿ ಮಧ್ಯೆ ನಡೆದಂತಹ ಆರ್ಎಸ್ಎಸ್ ಪಥಸಂಚಲನ ನೆರೆದಿದ್ದವರನ್ನ ಅಟ್ರಾಕ್ಟ್ ಮಾಡಿತು. ಭವಾನಿ ಹಾಗೂ ವೀರಭದ್ರೇಶ್ವರ ಮಂದಿರದಿಂದ ಹೊರಟಂತಹ ಪಥಸಂಚಲನ ನಗರದ ಹಲವು ಕಡೆ ಸಾಗಿತು. ಪುಷ್ಪಾರ್ಚನೆ ಮಾಡಿದಂತಹ ಜನರು ಪಥಸಂಚಲನಕ್ಕೆ ವಿಶೇಷವಾಗಿ ವಿಶ್ ಮಾಡಿದ್ರು. ಈ ವೇಳೆ ಹುಮ್ನಾಬಾದ ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್, ಬಿಜೆಪಿಯ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಚನ್ನಬಸವಣ್ಣ ಸೇರಿದಂತೆ ಹಲವರು ಮಕ್ಕಳು ಕೂಡ ಹಾಜರಿದ್ದರು. ಅಂತಂದ್ರೆ ನಾವು ಸ್ವಯಂ ಪ್ರೇರಿತವಾಗಿ ಗೊತ್ತಾ ಈ ರಾಷ್ಟ್ರದ ನಿರ್ಮಾಣಕ್ಕಾಗಿ, ರಾಷ್ಟ್ರದ ಒಂದು ಅಭಿವೃದ್ಧಿಗಾಗಿ ಎಲ್ಲರೂ ಕೂಡ ಇವತ್ತು ನಾವು ದುಡಿತಾ ಇದ್ದೆವು. ಇದು ಯಾವುದೇ ಒಂದು ಇದು ಇಲ್ಲ, ಯಾರಿಗೋಸ್ಕರ ಅಂತಿಲ್ಲ, ಯಾವುದೇ ಒಂದು ಪಕ್ಷಕ್ಕ ಒಂದು ಇದಕ್ಕ ಸೀಮಿತ ಅಲ್ಲ. ಇದು ಎಲ್ಲರಿಗೂ ಕೂಡ ಒಂದು ಹಿಂದುತ್ವಕ್ಕ ಸೀಮಿತ ಒಂದು ರಾಷ್ಟ್ರ ನಿರ್ಮಾಣಕ್ಕಾಗಿ ಈ ಒಂದು RSS ಇವತ್ತು 100 ವರ್ಷ ನಡ್ಕೊಂಡು ಹೋಗ್ತಾ ಇದೆ. ಸುಮಾರು ಕೋಟಿಗಟ್ಟಲೆ ಸ್ವಯಂ ಸೇವಕರು ಈ ಒಂದು ಸಂಘದಲ್ಲಿ ಇವತ್ತು ಸಕ್ರಿಯವಾಗಿ ದುಡಿತಾ ಇದ್ದಾರೆ. ತಾವು ನೋಡ್ಬೋದು, ಅನೇಕ ಜನರು ಇದಕ್ಕಾಗಿ ತಮ್ಮ ಮಠೆ ಮಾನಗಳನ್ನು ಬಿಟ್ಟು ಇವತ್ತ ಈ ಒಂದು ಸಂಘಕ್ಕೆ ಅರ್ಪಣೆ ಮಾಡಿ ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರ. ಒಂದು ಹಿಂದುತ್ವದ ಅಲೆ ಮೊದಲಿನ ಕೂಡ ಇದೆ. ಈ ಸಲ ಯಾಕೆ ಶತಮಾನೋತ್ಸವ ಅಂತಂದ್ರೆ 100 ವರ್ಷಕ್ಕೆ ಇದು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತೇವೆ. ಎಲ್ಲರೂ ಕೂಡ ಇವತ್ತು ಹೆಮ್ಮೆಲಿಂದ ಆಚರಣೆ ಮಾಡ್ಕೊಂಡು ಹೋಗ್ತಾವ. ತಾವು ಕೂಡ ನೋಡ್ಬೋದು, ಮೊದಲ ನಾವು ಪ್ರತಿ ವರ್ಷ ವಿಜಯದಶಮಿ ಅಂತಂದು ಇಲ್ಲಿ ಹುಮ್ನಾಬಾದ್ ನಲ್ಲಿ ಕೂಡ ಮಾಡ್ತಾ ಇದ್ದೆವು. ಆದ್ರೆ ಈ ಸರ್ತಿ ವಿಶೇಷವಾಗಿ 100 ವರ್ಷದ ಸಂಭ್ರಮಾಚರಣೆ ಅಂತಂದ್ರೆ ಬಹಳ ವೈಭವಪೂರಿತಲಿಂದ ಇಡೀ ದೇಶದಂತ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಈ ಸ್ವಯಂ ಸೇವಕ ಸಂಘ ಅಂತಂದ್ರೆ ನಾವು ಸ್ವಯಂ ಪ್ರೇರಿತವಾಗಿ